ಬೇರೆ ಯಾರಾದ್ರೂ ಆಗಿದ್ರೆ ಮೊದಲನೇ ಪ್ರಶ್ನೆ, ಇನ್ನೂ ಎಷ್ಟು ಆಸ್ತಿನ ಸಂಪಾದಿಸಿದ್ಯಾ, ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅಂತ ಅದರ ವಿವರ ಕೇಳ್ತಿದ್ರು. ನೀನು ನನ್ನ ಮಗ, ಹಾಗಾಗಿ ಹೇಗಿದ್ಯಮ್ಮ ಅಂತ ಕೇಳ್ತಾ ಇದೀಯ ಕಂದ. ಅಮ್ಮ, ನಾನ್ ಚೆನ್ನಾಗಿದ್ದೀನಿ ಕಂದ. ನಾನು ನಿನ್ನ ಮುಂದೆನೇ ಇದ್ದೀನಿ, ನಿನ್ ಜೊತೆಲೇ ಇದ್ದೀನಿ, ನಿನಗೋಸ್ಕರನೇ ಇದ್ದೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಫಾರ್ ಎವರ್ ಅಮ್ಮ. ವಿಶಾಲ್ ಸಂತೋಷ ಕಣ್ಣಲ್ಲಿ ಕಾಣಿಸ್ತಾ ಇದೆ. ದೊಡ್ಡಕ್ಕ ಅವನಿಗೆ ಕಾಣಿಸ್ತಾ ಇದ್ರು, ಅವಳ ಮಾತು ಅವನಿಗೆ ಕೇಳಿಸ್ತಾ ಇದೆ. ನಮಗ್ ಕೇಳಿಸ್ತಿಲ್ಲ ಅಲ್ವೇನ್ರಿ? ಪರವಾಗಿಲ್ಲ ಬಿಡೆ. ವಿಶಾಲ್ ಬಾವ, ಇನ್ನೊಂದು ಪ್ರಶ್ನೆ ಕೇಳಿ. ಹೇಗಿದ್ದೀರಾ ಅಂತ ಕೇಳಿದ್ರಿ, ಚೆನ್ನಾಗೇ ಇದ್ದೀನಿ ಅಂತ ಎಲ್ರೂ ಹಾಗೆ ಅವ್ರು ಉತ್ತರ ಕೊಟ್ಟಿರ್ತಾರಲ್ವಾ. ಈ ಸಲ ನೀವು ಸ್ಪೆಷಲ್ ಕ್ವೆಶ್ಚನ್ ಏನಾದ್ರೂ ಕೇಳಿ. ಅಂದ್ರೆ ಹೇಗೆ? ಕೇಳೋ ಪ್ರಶ್ನೆ ದೊಡ್ಡತೆಗೆ ಸಮ ಇರ್ಬೇಕಲ್ವಾ? ತಾಯಿ ಮಕ್ಕಳು ವಿಷಯ ಬಿಡು ಸುಮ್ನ. ನೀನ್ ಯಾಕೆ ಸುಮ್ನೆ ಅಡ್ವೈಸ್ ಕೊಡ್ತಿದ್ಯಾ? ಎಕ್ಸೈಟ್ಮೆಂಟ್ ಅಲ್ಲಿ ಕೇಳ್ಬೇಕಾಗಿರೋ ಪ್ರಶ್ನೆನ ಕೇಳ್ದೇ ಇರ್ಬೋದು. ಆಮೇಲೆ ಅಯ್ಯೋ ಮಿಸ್ ಆಗೋಯ್ತಲ್ಲ ಅಂತ ಫೀಲ್ ಮಾಡ್ಕೋಬಾರ್ದಲ್ವಾ? ಯಾವ ಪ್ರಶ್ನೆ ಕೇಳಬೇಕು ಅಂತ ನೀವೇ ಅವ್ರಿಗೆ ಹೇಳ್ಬೋದಲ್ವಮ್ಮ? ಹೇಳ್ಬೋದಾ? ಒಳ್ಳೆ ಮಾತನ್ನ ಯಾರು ಬೇಕಾದ್ರೂ ಆಡ್ಬೋದು ಅತ್ತೆ. ಗಾಯತ್ರಿ ದೇವಿಯಕ್ಕ ಪುನರ್ಜನ್ಮ ಎತ್ತಿದಾರಲ್ವಾ, ಮತ್ತೆ ಆತ್ಮವಾಗಿ ಯಾಕೆ ಕಾಣಿಸ್ಕೋತಿದ್ದಾರೆ ಅಂತ ಕಾರಣ ತಿಳ್ಕೋಬೋದಲ್ವಾ? ಫಿಟ್ಟಿಂಗ್ ಇಟ್ಬಿಟ್ರಾ? ಅನ್ಕೊಂಡಿದ್ದೆ. ಈ ತರ ಪ್ರಶ್ನೆನೂ ಕೇಳ್ತಾರ? ಅಯ್ಯೋ, ತಪ್ಪೇನಿದೆ ಮಾವ? ತಪ್ಪಿಲ್ಲ. ಡಮ್ಮೋ ಡಮ್ಮ. ನೈನಿನೇ ಹೇಳಿದ್ಮೇಲೆ ಕೇಳ್ದೇ ಇರೋಕ್ಕಾಗಲ್ವಲ್ಲ. ಕೇಳಿ ವಿಶಾಲ್ ಬಾವ. ಅಮ್ಮ, ನಾನೊಂದು ವಿಷಯ ಕೇಳ್ತೀನಿ, ನೀನು ಅದಕ್ಕೆ ಉತ್ತರ ಹೇಳಿದ್ರೆ ನಾನು ಅರ್ಥ ಮಾಡ್ಕೋಬಲ್ಲೆ. ಹೇಳಮ್ಮ, ಯಾಕೆ ನೀನು ಪುನರ್ಜನ್ಮ ಪಡ್ಕೊಂಡ್ರು ಮತ್ತೆ ಆತ್ಮದ ರೀತಿಲಿ ಯಾಕೆ ಕಾಣಿಸ್ತಿದ್ಯಾ? ಒಳ್ಳೆ ಪ್ರಶ್ನೆ ಕೇಳ್ದ. ಅದು ಕೊಡೋ ಉತ್ತರ ನಮಗ್ ಕೇಳಿಸ್ಲಿಲ್ಲ ಅಂದ್ರು ಆಮೇಲೆ ಅದನ್ನ ತಿಳ್ಕೋಬಹುದು. ಕಂದ ವಿಶಾಲ್, ನಿನ್ನ ಮಗು ಆಗಿ ನಾನು ನಿನ್ನ ಹತ್ರನೇ ಇದ್ದೀನಿ ಅಂತ ನಿನಗೆ ಗೊತ್ತಿದ್ದು ನೈನಿಗೆ ಗೊತ್ತಾಗದೆ ಇರೋ ಹಾಗೆ ಯಾಕೆ ಮುಚ್ಚಿಟ್ಟಿದ್ಯಾ ಅಂತ ನನಗೆ ಗೊತ್ತು. ಗಾಯತ್ರಿ ಮಗು ದೇಹ ನನಗೆ ಈ ಜನ್ಮಕ್ಕೆ ಆಶ್ರಯ ಕೊಟ್ಟಿದೆ. ಅವಳು ಪ್ರಜ್ಞೆಯಲ್ಲಿ ಇಲ್ಲದೆ ಇದ್ದಾಗ, ನಿದ್ರೆ ಹೋದಾಗ ಮಾತ್ರ ನಾನು ಆತ್ಮ ಆಗಿ ಬರೋಕ್ಕಾಗತ್ತೆ. ನಯನಿ ಆವೇಶಕ್ಕೆ, ತಿಲೋತ್ತಮ ಆಲೋಚನೆಗಳಿಗೆ ವಿರಾಮ ಹಾಕೋದಕ್ಕೇನೆ ಈ ಪ್ರಯತ್ನ. ಅರ್ಥ ಆಯ್ತಮ್ಮ. ಅಯ್ಯೋ, ನಮ್ಗೇನು ಕೇಳಿಸ್ತಾ ಇಲ್ಲ. ಅರ್ಥ ಹೇಗಾಯ್ತು ವಿಶಾಲ್? ರೀಸನ್ ಏನಂತೆ ಬ್ರೋ? ಸಮಯ ಮೀರ್ತಾ ಇದೆ.
ಮೂರನೇ ಪ್ರಶ್ನೆನ ಕೇಳಿ. ನಮ್ಮಕ್ಕ ಅಮ್ಮೋರು ಅದೃಶ್ಯ ಆಗ್ಬಿಡ್ತಾರ? ತಾವ್ರೆ ಹೂವಲ್ಲಿರೋ ಶಕ್ತಿ ಈಗ ಕ್ಷೀಣಿಸತ್ತೆ ನೈನಿ. ಇನ್ 3 ನಿಮಿಷ ಮಾತ್ರ ಸಮಯ ಇರೋದು. ಈ ವಿಷಯ ಮುಂಚೆ ಹೇಳ್ಬೇಕಿತ್ತು. ಬೇಗ ಕೇಳು ವೇಶ್. ಅಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಇನ್ನೇನ್ ಕೇಳಿದ್ರು ನನಗಂತೂ ಹೆಚ್ಚೇನು ಖುಷಿ ಸಿಗಲ್ಲ. ಗಾಯತ್ರಿಕ ಪುನರ್ಜನ್ಮ ಪಡೆದು ಚಿಕ್ಕ ಮಗುವಾಗಿ ಈಗ ಎಲ್ಲಿದ್ದಾರೆ ಅಂತ ಕೇಳು ವಿಶಾಲ್. ಸರಿ ಆಯ್ತು. ಹೌದು ಯಜಮಾನ್ರೆ, ಈ ಪ್ರಶ್ನೆಗೆ ಉತ್ತರನ ಕೇಳಿ. ನೈನಿ, ಹೌದು ಯಜಮಾನ್ರೆ, ನಾನ್ ಕೇಳ್ಬೇಕು ಅನ್ಕೊಂಡಿದ್ ಪ್ರಶ್ನೆ ಇದು. ನನ್ಗೋಸ್ಕರ ಕೇಳ್ಕೊಳ್ಳಿ. ಎಸ್ ಬ್ರೋ, ಅತ್ಗೆ ಎಷ್ಟು ಕಾಯ್ತಾ ಇದ್ದಾರೋ ನಮಗ್ ಗೊತ್ತು. ದೊಡ್ಡಮ್ಮಂಗೆ ಕೇಳಿದ್ರೆ ಗೊತ್ತಾಗುತ್ತಲ್ವಾ? ಬೀದಿಲಿ ಹುಡ್ಕೊಂತ ಕೆಲ್ಸ ತಪ್ಪತ್ತೆ. ಕೇಳಪ್ಪ ವಿಶಾಲ್. ಹೇಗ್ ಕೇಳ್ತಾನೆ? ಏನು ಕೇಳಲ್ಲ ಅಂತ ಹೇಳಿದ್ರಲ್ವಾ? ಯಜಮಾನ್ರೆ, ನನ್ ಪ್ರಶ್ನೆಯ ಕೇಳಿ. ಆ ಉತ್ತರಕ್ಕೋಸ್ಕರನೇ ಅಲ್ವಾ ನಾವಿಷ್ಟು ಕಾಯ್ತಾ ಇರೋದು. ಕೇಳು ವೇಶ್. ಬೇಗ ಬೇಗ ಕೇಳಿ. ಕಮಾನ್ ಬ್ರೋ, ಟೈಮ್ ಆಗೋಗುತ್ತೆ. ಆಮೇಲೆ ದೊಡ್ಡಮ್ಮ ಇಲ್ಲಿದ್ರು ನಿನಗೆ ಅವ್ರ ಮಾತು ಕೇಳೋದಿಲ್ಲ. ನಾನ್ ಕೇಳ್ಬೇಕು ಅನ್ಕೊಂಡಿರೋ ಪ್ರತಿ ಸಲ ಅವಕಾಶ ಸಿಕ್ಕಿರ್ಲಿಲ್ಲ. ಅದನ್ ಕೇಳ್ಬೇಡಿ ಯಜಮಾನ್ರೆ. ಅಮ್ಮ ಕೇಳಿಸ್ಕೊಳ್ಳಿ ಅಲ್ಲ, ಎಲ್ರು ಎಷ್ಟು ಆತುರದಲ್ಲಿದ್ದಾರೆ. ಪುನರ್ಜನ್ಮದಲ್ಲಿ ನೀನು ಮಗು ರೂಪದಲ್ಲಿ ಎಲ್ಲಿದೀಯಮ್ಮ? ನಮ್ಗ್ಯಾರಿಗೂ ಕೇಳಿಸಲ್ಲ, ಆದರೆ ಇದೇ ಮುಖ್ಯವಾದ ವಿಚಾರ. ಆಮೇಲೆ ಗಾಯತ್ರಿಕ ಚಿಕ್ಕ ಮಗುವಾಗಿ ನನ್ನ ಕೈಗೆ ಸಿಕ್ಕೇ ಸಿಗ್ತಾಳೆ. ನಿನ್ನ ಮಗಳಾಗಿ ನಿನ್ನ ಹತ್ರನೇ ನಿನ್ನ ಪ್ರೀತಿನ ಪಡಿತಿದ್ದೀನಿ ಕಂದ. ಗಾಯತ್ರಿ ಮಗುವಾಗಿರೋ ನಾನು ಅಪ್ಪ ಅಂತ ನಿನ್ನನ್ನ ಕರೆಯೋ ದಿನ ಆದಷ್ಟು ಬೇಗ ಬರ್ತಿದೆ. ಆಗ ಪ್ರತಿದಿನ ನೀನು ನನ್ನ ಮಾತನ್ನ ಕೇಳಬಹುದು. ಎಲ್ರೂ ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾರೆ. ನೀನ್ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡು. ಯಜಮಾನ್ರೆ, ಅಮ್ಮೋರು ಹೊರಟೋಗ್ತಿದ್ದಾರೆ. ಅವ್ರ ಉತ್ತರ ಕೊಟ್ರ ವಿಶಾಲ್? ಭಾವನವರು ಖುಷಿಯಲ್ಲಿ ಮುಳುಗೋಗಿದ್ದಾರೆ ಅನ್ಸುತ್ತೆ.
ಅದರಿಂದ ಹೊರಗೆ ಬರೋವರೆಗೂ ನಮ್ಗ್ ವಿಷಯ ಗೊತ್ತಾಗಲ್ಲ. ವಿಶಾಲ್, ಮೊದ್ಲು ಮೊಡ್ಕೆ ಈ ಕಡೆ ಕೊಡು. ಕೆಳಗ್ ಬಿದ್ರೆ ಹೊಡೆದೋಗುತ್ತೆ ಆಮೇಲೆ ಅದು. ಹುಷಾರಾಗಿ ಎತ್ತಿಡು ವಲ್ಲಭ. ಸರಿ ಮಾಮ್. ವಿಶಾಲ್ ಕೊಡಪ್ಪ, ಕೊಡು ಮಡ್ಕೆನ. ರಿಲ್ಯಾಕ್ಸ್ ಬ್ರೋ, ನಿನಗೆ ಯಾವಾಗ ಅನ್ಸುತ್ತೆ ಆಗ ಹೇಳು. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಬಾವಾ. ಚಿಕ್ಕ ಯಜಮಾನ್ರೆ, ನಾಳೆ ಯಾವ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಬೇಕು ಅಂತಿದ್ದೀರಾ? ಏನಾದರೂ ಸ್ಪೆಷಲ್ಲಾ? ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ರಿ. ನಿಮ್ ಅಣ್ಣ ಅದ್ಕೆ ಇಬ್ರು ನಿಮ್ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಮನೆ ಕರ್ಕೊಂಡ್ ಬರ್ಬೇಕು ಅಂತಿದಾರಲ್ಲ. ನಿನ್ನ ಹತ್ರ ಹೇಳಿದ್ರ? ಅಯ್ಯೋ, ಎಲ್ರೂ ಮುಂದೆ ನಿಮ್ ದೊಡ್ಡಮ್ಮನ ಆತ್ಮನೆ ವಿಶಾಲ್ ಬಾವನ್ಗೆ ಹೇಳ್ತಲ್ವೇನ್ರಿ? ಅವ್ರು ಕೇಳಿದ ಪ್ರಶ್ನೆ ಅದೇ ತಾನೇ. ಏನ್ ಹೇಳಿದ್ರು? ನಿನಗೆ ಕೇಳಿಸ್ತಾ ಇಲ್ಲ ನನಗೆ ಕೇಳಿಸ್ತಾ? ನಮ್ ನೈನಿ ಅತ್ತಿಗೆಗೂ ಕೇಳಿಸಲ್ಲ ಅಂತ ಮೊದ್ಲೇ ಗೊತ್ತಿತ್ತಲ್ಲ. ಯಾರು ಕೇಳಿಸ್ಕೊಳ್ದೆ ಇದ್ರು ಏನ್ ಇವಾಗ? ವಿಶಾಲ್ ಬಾವ ಕೇಳಿಸ್ಕೊಂಡ್ರಲ್ವಾ? ಅವ್ರ ಮುಖದಲ್ಲಿ ಇದ್ದಿದ್ ಖುಷಿ ನೋಡಿದ್ರೆ ಚಿಕ್ಕ ಮಗು ಆಗಿರೋ ಗಾಯತ್ರಿ ಅತ್ತೆ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿರತ್ತೆ. ಒಳ್ಳೇದೇ ಅಲ್ವಾ, ನಾವು ಖುಷಿಯಾಗಿರ್ಬೇಕು. ಇಂಥ ಟೈಮಲ್ಲಿ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಅಂತಿದೀನಿ. ಖುಷಿಗೂ ಬುದ್ಧಿಗೂ ಸಂಬಂಧ ಇಲ್ಲ, ಮನಸ್ಸಿದ್ರೆ ಸಾಕು. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ವಿಶಾಲ್ ಬಾವನ್ ಹತ್ರ ಹೋಗಿ ನಿಮ್ ದೊಡ್ಡಮ್ಮನ ಆತ್ಮ ಹೇಳ್ತಲ್ಲ ಆ ಅಡ್ರೆಸ್ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ನಾವ್ ಹೋಗಿ ನಮ್ಮ ಅಕ್ಕಂಗ್ ಹುಟ್ಟಿರೋ ದೊಡ್ಡ ಮಗ್ಳನ್ನ ಕರ್ಕೊಂಡ್ ಬರೋಣ. ಈಗ ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ಯಾ? ಏನೋ ನನ್ಗೂ ಫ್ರೀಯಾಗಿ ಮಾಡ್ಬೇಕು ಅಂತ ಏನಿಲ್ಲ. ಅಡ್ರೆಸ್ ಗೊತ್ತಾದ್ರೆ ಹೋಗಿ ಕರ್ಕೊಂಡ್ ಬರ್ಬೋದಲ್ವಾ? ಅದು ಅಲ್ದೆ ಅವ್ರಿಗೆ ಸಹಾಯ ಮಾಡ್ತಿದೀವಿ ಅನ್ನೋ ಕಾರಣಕ್ಕೆ ಮಗುನ ಅವ್ರಿಗೆ ಒಪ್ಸಿದ್ಮೇಲೆ ಆರ್ಥಿಕ ಸಹಾಯ ಮಾಡಿ ಅಂತ ಕೇಳ್ಬೋದು. ತಪ್ಪೇನಿದೆ? ಕೆಲಸ ಮಾಡೋದಕ್ಕೆ ಲಂಚ, ಮಾಡಿದ್ಮೇಲೆ ಕಮಿಷನ್ ಬೇರೆ ತಗೊಳ್ಳೋ ಹಾಗೆ ಹೇಳ್ತೀಯ. ಯಾರ್ ಏನ್ ಅನ್ಕೊಂಡ್ರು ಏನಿವಾಗ ಚಿಕ್ಕ ಯಜಮಾನ್ರೆ? ಈಸಿಯಾಗಿ ಸಂಪಾದಿಸೋ ದಾರಿ ಇರ್ಬೇಕಾದ್ರೆ ಉಪಯೋಗಿಸ್ಬೇಕಲ್ವಾ? ಎಷ್ಟ್ ಆಸೆನೆ ನಿಂಗೆ? ಮಗು ಎಲ್ಲಿದೆ ಅಂತ ಅವನಿಗೆ ಗೊತ್ತಾದ್ರೆ ಬ್ರೋನೇ ಹೋಗಿ ಕರ್ಕೊಂಬರ್ತಾನೆ. ಅವ್ರ ಮಕ್ಕಳನ್ನ ತಾವೇ ಹೋಗಿ ಕರ್ಕೊಂಬರೋದ್ರಲ್ಲಿ ಎಷ್ಟೋ ಖುಷಿ ಇರುತ್ತಲ್ವಾ? ಸರಿ ಬಿಡಿ, ನೀವ್ ಹೋಗಿಲ್ಲ ಅಂದ್ರೆ ನಾನಾದ್ರೂ ಹೋಗಿ ಬರ್ತೀನಿ. ಎಲ್ಲಿಗೆ ಅಂತ ಹೋಗ್ತೀಯಾ? ವಿಶಾಲ್ ಬ್ರೋ ಯಾರತ್ರನೂ ಏನು ಹೇಳಿಲ್ಲ. ದೊಡ್ಡಮ್ಮನ್ ಮಾತು ಕೇಳಿಸ್ತು ಅನ್ನೋ ಖುಷಿಯಲ್ಲಿ ಅವನು ಈಗ ಈ ಲೋಕದಲ್ಲೇ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಅವನೇ ಹೇಳ್ತಾನೆ. ನೀನ್ ಜಾಸ್ತಿ ಆತರ ಪಡಬೇಡ. ಹೋಗ್ಲಿ, ಅವ್ರ ದೊಡ್ಡ ಮಗನ್ ಕರ್ಕೊಂಡ್ ಬಂದ್ಮೇಲೆ ದತ್ತು ಮಗಳು ಗಾಯತ್ರಿ ಹೆಸರಲ್ಲಿರೋ ಆಸ್ತಿನ ಭಾಗ ಮಾಡಿ ನಮ್ ಹುಲುಚಿ ಹೆಸರಿಗೆ ಬರ್ಸಿದ್ರೆ? ನೀನೀಗ ಸುಮ್ನಿದ್ರೆ ಸರಿ. ಅವರಿಬ್ರು ನಿನ್ಕಿಂತ ಚೆನ್ನಾಗೇ ನೋಡ್ಕೋತಾರೆ. ಗಾಬರಿ ಮಾಡ್ಕೊಳ್ದೆ ಆರಾಮಾಗಿರೋದಕ್ಕೆ ಪ್ರಯತ್ನ ಪಡು. ಏನೂ ತೋಚಲಿಲ್ಲ ಅಂದ್ರೆ ಉಲೂಚಿ ಬರ್ಡೇನ ಹೇಗ್ ಸೆಲೆಬ್ರೇಟ್ ಮಾಡೋದು ಅಂತ ಯೋಚಿಸು. ಏನೇ ಮಾಡ್ಬೇಕು ಅಂತಂದ್ರು ಖರ್ಚಿಗೆ ನನ್ನ ಹತ್ರ ದುಡ್ಡಿಲ್ವಲ್ಲ. ನಾನ್ ನನ್ನ ಸಂಬಳ ಕೊಡ್ತೀನಿ. ಹಬ್ಬ ಮಾಡ್ಬೇಕು ಅಂತೀರಾ? 1,00,000 ರೂಪಾಯಿನೂ ಬರಲ್ಲ. ಅದ್ರಲ್ಲಿ ಏನ್ ಮಾಡಕ್ಕಾಗತ್ತೆ? ಹಾಗಾದ್ರೆ ಬೇಡ ಬಿಡು. ಇವ್ರಿಗೆ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇಲ್ಲ. ಅದೇ ವಿಶಾಲ್ ಬಾವ ಆದ್ರೆ ನಮ್ಮ ಅಕ್ಕ ಹೂ ಅಂದ್ರೆ ಸಾಕು, ದುಡ್ಡಿನ ಮಳೆ ಸುರಿಸ್ತಾರೆ. ಏಯ್ ವಲ್ಲಭ, ನಿನಗೆ ಯೂಸ್ ಮಾಡಕ್ ಬರುತ್ತಾ? ಮಾಮ್, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂತಿದ್ದೆ. ಆದರೆ ಕಾಲೇಜ್ಗೆ ಹೋದ್ಮೇಲೆ ಓದಕ್ಕೆ ಇಷ್ಟನೇ ಆಗಲಿಲ್ಲ. ಮೊದಲು ವಾಯ್ಸ್ ರೆಕಾರ್ಡ್ ಆಗಿದ್ಯಾ ಇಲ್ವಾ ಅದನ್ನ ಹೇಳು. ಖಂಡಿತ ಆಗಿರುತ್ತೆ ಮಾಮ್. ಆತ್ಮ ಆಡೋ ಮಾತುಗಳನ್ನ ಇದು ಕ್ಯಾಚ್ ಮಾಡುತ್ತೆ ಅಂತ ಡಿಕೋಡ್ ಮಾಡಿ ವಾಯ್ಸ್ ಕೇಳಿಸುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಡೇವಿಡ್ ಅಂಕಲ್. ನೋಡಿದ್ರ ಗಾಯತ್ರಿ ಅಮ್ಮವ್ರೆ, ಇಂಥ ವಸ್ತುಗಳನ್ನೆಲ್ಲ ತಂದು ಹೇಗ್ ದುರುಪಯೋಗ ಮಾಡ್ತಿದ್ದಾರೆ ಅಂತ? ಹೌದು ಡಮ್ಮಕ್ಕ, ಇಂಥವ್ರಿಂದಾನೆ ತುಂಬಿರುವಂಥ ಪ್ರಪಂಚ ಮಾನವ ಸಂಬಂಧಗಳನ್ನ ಕಳ್ಕೊಳ್ಳೋ ಹಾಗಾಗಿದೆ. ವಿಧಿ ಬರಹದ ಪ್ರಕಾರ ಈಗಿಂದೀಗ್ಲೇ ನಿಮ್ಮ ಆತ್ಮ ಗಾಯತ್ರಿ ಪುಟ್ಟಿಲಿದೆ ಅಂತ ಇವ್ರು ಯಾರಿಗೂ ಗೊತ್ತಾಗಬಾರ್ದು. ಈಗೇನ್ ಮಾಡು ಅಂತೀಯ?
ಅದನ್ನ ನಾಶ ಮಾಡೋದೊಂದೇ ದಾರಿ. ಮಾಮ್, ಅವಕಾಶ ಸಿಕ್ಕರೆ ಎಲ್ಲ ನನಗೆ ಬೇಕು ಅನ್ನೋ ಸ್ವಾರ್ಥ ಮನುಷ್ಯರಿಗಿರುತ್ತೆ. ಬೇರೆ ಯಾರಾದ್ರೂ ಆಗಿದ್ರೆ ಮೊದಲನೇ ಪ್ರಶ್ನೆ, ಇನ್ನು ಎಷ್ಟು ಆಸ್ತಿನ ಸಂಪಾದಿಸಿದ್ಯಾ, ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅಂತ ಅದರ ವಿವರ ಕೇಳ್ತಿದ್ರು. ಅತ್ಗೆ ದೊಡ್ಡದ್ಗೆ ಧ್ವನಿ ತರ ಇದೆ ಅಲ್ಲ? ಅವ್ರದೇ. ಆತ್ಮನ್ ಮಾತು ನಮ್ಗೆ ಕೇಳಿಸ್ತಾ ಇದೆ ಬಾ. ಎಲ್ಲ ನನ್ನ ಟ್ಯಾಲೆಂಟ್ ಮಾವ. ಹಾ, ಮಾಮ್, ವಿಶಾಲ್ ಎರಡನೇ ಪ್ರಶ್ನೆ ಕೇಳ್ತಾ ಇದ್ದಾನೆ. ಉತ್ತರನ ಕೂಡ ಇವಾಗ ನಾವು ಕೇಳಿಸ್ಕೋಬಹುದು. ಸ್ವಾಧೀನ ಇಲ್ಲದೆ ಇರೋ ಕೈಯಿಂದಾನೆ ನನ್ನ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಿರೋ ವಿಷಯಗಳನ್ನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನೀನೇ ಅದನ್ನ ನಾಶ ಮಾಡು. ಮಾಮ್, ಅಯ್ಯೋ ಯಾಕೆ ಮಾಮ್ ಈ ಥರ ಮಾಡಿದ್ರೆ? ಏನಾಯ್ತು ನಿಮ್ಗೆ? ವಲ್ಲಭ, ಮಾತಾಡ್ಬೇಡ. ಇದ್ರ ಬಗ್ಗೆ ಯಾರು ಮಾತಾಡ್ಬೇಡಿ. ಏನೋ ಹೊಡೆದೋ ಶಬ್ದ ಕೇಳಿಸ್ತು. ಏನ್ ಬ್ರೋ ಅದು? ಏನಾಯ್ತು? ಮಡಕೆ ಒಡೆದೋಗಿದೆ. ಏನದು ಲೈಟು? ಯಾವ್ದೋ ಡಿವೈಸ್ ತರ ಇದೆ. ಏನ್ರಿ ಅದು? ಏನಿಲ್ಲ. ಏನೂ ಇಲ್ಲ ಅಂತ ಹೇಳ್ತಿದ್ಯಲ್ಲೋ. ಏಯ್, ಏನು ಇಲ್ಲ ಅಂದ್ರೆ ನಿನ್ಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ಯಾಕ್ರಿ ಹಾಕ್ ಕೋಪ ಮಾಡ್ಕೋತೀರಾ? ವಲ್ಲಭ ಏನೋ ಪ್ರಯೋಗ ಮಾಡ್ತಾನೆ ಅಂದ್ರೆ ಫೇಲ್ ಆಯ್ತು. ಅಷ್ಟು ಮಾತ್ರಕ್ಕೆ ಅದ್ರ ಬಗ್ಗೆ ನೀನು ಎಕ್ಸ್ಪ್ಲೈನ್ ಮಾಡ್ಬೇಕಾ? ಯಾವ್ದ್ರ ಮೇಲ್ ಪ್ರಯೋಗ? ಏನೋ ಹುಚ್ಚ ಕೆಲಸ ಮಾಡಿದನ್ ಬಿಡಮ್ಮ. ಹುಚ್ಚರಾಗಿ ಹೋಗ್ತೀರಾ ರೀ ನೀವು. ಹೀಗೆಲ್ಲ ಮಾಡಬೇಡಿ. ಹಾ, ಸರಿ ಆಯ್ತು. ನೀನ್ ಹೇಳಿದ್ಯಲ್ವಾ, ನಾನು ಸುಮ್ಮನೆ ಇರ್ತೀನಿ ಬಿಡು. ಹಾಸಿನಿ ಅಕ್ಕನ್ ಮಾತು ದೊಡ್ಡ ಭಾವ ಕೇಳ್ತಿದ್ದಾರೆ ಅಂತಂದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ ನನ್ಗೆ. ನನ್ ಮಗ ಏನ್ ಕಿವುಡಾನ? ಯಾಕೆ ಕೇಳೋದಿಲ್ಲ? ಅದಾಗಲ್ಲ ಅತ್ತೆ. ಯಾವ್ದಲ್ಲ? ಅವನ್ ತಲೆ ಉಪಯೋಗಿಸಿ ತನ್ನ ಬುದ್ಧಿವಂತಿಕೆ ತೋರ್ಸೋಣ ಅಂತ ಇದ್ರೆ ನೀವ್ಯಾಕೆ ಡಿಸ್ಕರೇಜ್ ಮಾಡ್ತಾ ಇದ್ದೀರಾ? ಡಮ್ಮೋ ಡಮ್ಮ. ಗಂಡನ್ ಮಾತು ದುರಂದ್ರ ಕೇಳ್ತಾಳೆ, ಅತ್ತೆ ಮಾತು ಸೊಸೆ ಕೇಳಲ್ಲ. ಆದ್ರೆ ಯಾರ್ದೋ ಮಾತು ಯಾರೋ ಕೇಳಿಸ್ಕೊಂಡ್ರು. ನಮ್ಮಕ್ಕ ನಿಜ ಏನು ಅಂತ ಹೇಳಿ. ಅವಳೇನೋ ಮಾತಾಡ್ತಾಳೆ ಬಿಡು ವಿಶಾಲ್, ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ಮಡಿಕೆ ತಗೊಂಬಂದಿದ್ ನೀವೇ, ಯಾಕದನ್ನ ಒಡ್ದಾಕ್ಬಿಟ್ರಿ ಭಾವ? ನಾನು ಹೊಡ್ದಾಕ್ಲಿಲ್ಲಪ್ಪ. ಇನ್ಯಾರು? ಅದಾಗದೆ ಕೆಳಗೆ ಬಿದ್ದೋಯ್ತಮ್ಮ. ಟೀಪೈ ಮೇಲೆ ಯಾರಾದ್ರೂ ಇಡ್ತಾರಾ? ಕೆಳಗಿಡ್ಬೇಕಾಗಿತ್ತು.
ಇಲ್ಲ ಅಂದ್ರೆ ಅತ್ತೆ ತಲೆ ಮೇಲೆ ಇಡ್ಬೇಕಿತ್ತು. ಸ್ವಲ್ಪ ಹೊತ್ತು ಹೊರ್ತಿದ್ರಲ್ವಾ? ಏಯ್ ಅದೇ ಅತ್ತೆ, ಮಡಿಕೆ ತಲೆ ಮೇಲೆ ಇಟ್ಕೊಂಡ್ರೆ ಗೋಪಿಗೆ ತರ ಕಾಣಿಸ್ತೀರಾ ಅಂತ ಹೇಳ್ತಿದೀನಿ.